ಆತ್ಮೀಯ ಸ್ನೇಹಿತರೇ ಹಾಗೂ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಾಗರಾಜ್, ರಾಯಚೂರು ಜಿಲ್ಲೆ, ದೇವದುರ್ಗ ತಾಲೂಕು, ಮಲದಕಲ್ ಗ್ರಾಮದವನು. ನಾನು ಪ್ರಸ್ತುತ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ JSS ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿರುವೆನು. ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿಯಾಗಿ ದ್ವಿತೀಯ ಸೆಮಿಸ್ಟರ್ನಲ್ಲಿ ವ್ಯಾಸಂಗ ಮಾಡುತ್ತಿರುವೆನು. ನಮ್ಮ ದ್ವಿತೀಯ ಸೆಮಿಸ್ಟರ್ನಲ್ಲಿ ICT ವಿಷಯದಲ್ಲಿ ನಿರ್ದಿಷ್ಟ ವಿಷಯವಾದ ವಿಚಾರವನ್ನು ತಿಳಿಸಬೇಕಾಗಿರುತ್ತದೆ. ಆದ್ದರಿಂದ ನನ್ನ ಶೀರ್ಷಿಕೆ ಹನ್ನೆರಡು ವರ್ಷದ ಬಾಲಕನೊಬ್ಬ ಕಟಕಟೆಯಲ್ಲಿ ನಿಂತಾಗ ಬ್ರಿಟಿಷ್ ಜಡ್ಜೊಬ್ಬ ಕೇಳ್ತಾನೆ, ನಿನ್ನ ಹೆಸರೇನು? ನನ್ನ ಹೆಸರು ಆಜಾದ್ ಅಂತ ಹೇಳ್ತಾನೆ. ನಿನ್ನ ತಂದೆ ಹೆಸರೇನು? ನನ್ನ ತಂದೆ ಹೆಸರು ಸ್ವಾಭಿಮಾನವೇ ನನ್ನ ತಂದೆ ಅಂತ ಹೇಳ್ತಾನೆ. ನಂತರ ನಿಮ್ಮ ಮನೆ ಎಲ್ಲಿದೆ? ನನ್ನ ಮನೆ ಸೆರೆಮನೆಯೇ ನನ್ನ ಮನೆ ಅಂತ ಹೇಳ್ತಾನೆ. ಬ್ರಿಟಿಷರ ಚಡಿಯೇಟಿನ ಶಿಕ್ಷೆಯ ನಂತರ ಚಿಕಿತ್ಸೆಗಾಗಿ ಬ್ರಿಟಿಷರು 2 ರೂಪಾಯಿ ನೀಡುತ್ತಾರೆ. ಆ 2 ರೂಪಾಯಿಯನ್ನು ಬ್ರಿಟಿಷರಿಗೆ ಹಿಂದಿರುಗಿಸಿ ನೀಡಿ, ನಿಮ್ಮ ಇಂಗ್ಲೆಂಡ್ನ ರಾಣಿಗೆ ಹೋಗಿ ಹೇಳಿ, ಭಾರತದ ಬಾಲಕನೊಬ್ಬ ಇಂಗ್ಲೆಂಡ್ನ ರಾಣಿಗೆ ನೀಡಿರುವಂತಹ ಭಿಕ್ಷೆ ಎಂದು ಬದುಕಿರುವವರೆಗೂ ಬ್ರಿಟಿಷರಿಗೆ ಸಿಗದೆ ಬದುಕಿ ಇನ್ನೇನು ಸಿಕ್ಕೇ ಬಿಟ್ಟೆ ಎನ್ನುವ ಸಂದರ್ಭದಲ್ಲಿ ತನ್ನ ಬಂದೂಕಿನಲ್ಲಿರ್ತಕ್ಕಂಥ ಕೊನೆಯ ಗುಂಡಿನಿಂದ ತನ್ನ ತಲೆಗೆ ಹೊಡೆದುಕೊಂಡು ಮರಣವನ್ನಪ್ಪಿದ. ಸಾಧಿನಲ್ಲೂ ಸಾರ್ಥಕತೆಯನ್ನು ಮೆರೆದಂತಹ ಆಜಾದ್, ಚಂದ್ರಶೇಖರ್ ಆಜಾದ್, ಕ್ರಾಂತಿಕಾರಿಗಳ ಸಿಂಹ ಆಜಾದ್ ಎಂದೇ ಪ್ರಸಿದ್ಧರಾಗಿರುವಂತಹ ಚಂದ್ರಶೇಖರ್ ಸೀತಾರಾಮ್ ತಿವಾರಿ ಅವರು ಜುಲೈ 23, 1906ರಲ್ಲಿ ಜುಲೈ 23 ಬಾಬ್ರಾ ಗ್ರಾಮದಲ್ಲಿ ಜಾಗರಣಿ ದೇವಿ ಮತ್ತು ಸೀತಾರಾಮ್ ತಿವಾರಿಯ ಮಗನಾಗಿ ಜನಿಸಿದರು. ಆಜಾದ್ ತನ್ನ 20ನೇ ವಯಸ್ಸಿನಲ್ಲಿ 1926ರಲ್ಲಿ ಕಾಕೋರಿಯಲ್ಲಿ ಒಂದು ದುರಂತ ನಡೆಯಿತು. ಆ ದುರಂತದಲ್ಲಿ ಆಜಾದ್ ರವರ ಪಾತ್ರ ತುಂಬಾ ರಮಣೀಯ. ಅಲ್ಲಿ ಕಾಕೋರಿ ರೈಲು ದುರಂತದಲ್ಲಿ ಉತ್ತರ ಪ್ರದೇಶ ಸೇರಂನಿಂದ ಹೊರಟಿರ್ತಕ್ಕಂತಹ ರೈಲಿನಲ್ಲಿ ಬ್ರಿಟಿಷರು ಭಾರತದ ಸಂಪತ್ತನ್ನು ಬಾಕ್ಸ್ಗಳ ಮೂಲಕ ಸಾಗಿಸುತ್ತಿದ್ದರು. ಈ ವಿಷಯವನ್ನು ಗಮನಿಸಿದಂತಹ ಭಾರತದ ಕ್ರಾಂತಿಕಾರಿಗಳಾದಂತಹ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ರಾಜೇಂದ್ರ ಪ್ರಸಾದ್ ಲಹರಿ, ಇಶ್ಫಾಕ್ ಖಾನ್, ಚಂದ್ರಶೇಖರ್ ಆಜಾದ್ ರವರು ಸಸಾರಾಂನಿಂದ ಲಕ್ನೋಗೆ ಹೊರಟಿರುವಂತಹ ರೈಲಿನನ್ನು ಕಾಕೋರಿಯಲ್ಲಿ ಬಾಕ್ಸ್ಗಳನ್ನು ಲೂಟಿ ಮಾಡಿ ಬಡ ಜನರಿಗೆ, ಅಲ್ಲಿರ್ತಕ್ಕಂಥ ಹಣವನ್ನು ಬಡ ಜನರಿಗೆ ಹಂಚುತ್ತಾರೆ. ಈ ವಿಷಯವನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಕ್ರಾಂತಿಕಾರಿಗಳನ್ನು ಅಂದರೆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರನ್ನು ಗಲ್ಲು ಶಿಕ್ಷೆಗೆ ಹಾಕಿಸುತ್ತಾರೆ. ನಂತರ ರಾಜೇಂದ್ರ ಸಿಂಗ್ ತಿವಾರಿ ಹಾಗೂ ಇಶ್ಫಾಕ್ ಖಾನ್ ರನ್ನು ಸೆರೆಮನೆಗೆ ತಳ್ಳುತ್ತಾರೆ. ಆದರೆ ಆಜಾದ್ ರೀತಿಯಲ್ಲಿ ಯಾರಿಗೂ ಸಿಗದೆ ಸ್ವತಂತ್ರರಾಗಿರುತ್ತಾರೆ. ಆಗ ಬ್ರಿಟಿಷರು ಅವರಿಗೆ ಒಂದು ಬಹುಮಾನದ ಸೂಚನೆಯನ್ನು ಹೊರಡಿಸುತ್ತಾರೆ. ಆಜಾದ್ನನ್ನು ಹಿಡಿದುಕೊಟ್ಟವರಿಗೆ ಬಹುಮಾನವನ್ನು ನೀಡುವುದಾಗಿ ಹೊರಡಿಸುತ್ತಾರೆ. ಆಗ ಆಜಾದ್ ರವರ ಮಿತ್ರನಾಗಿರ್ತಕ್ಕಂಥ AK ತಿವಾರಿ ಅವನು ಆಜಾದ್ ಅಲಹಾಬಾದ್ ಪಾರ್ಕ್ನಲ್ಲಿ ಇರುವಂತಹ ವಿಷಯವನ್ನು ತಿಳಿಸುತ್ತಾನೆ. AK ತಿವಾರಿ ಅವರು ಹೇಳಿದಾಗ ಬ್ರಿಟಿಷರು ಅಲಹಾಬಾದ್ ಪಾರ್ಕ್ ಅನ್ನು ಮುತ್ತಿದರು. ಬ್ರಿಟಿಷರು ಮುತ್ತಿದ ನಂತರ ಬ್ರಿಟಿಷ್ ಅಧಿಕಾರಿ ಒಬ್ಬ ಹೇಳ್ತಾನೆ, ಹೀಗೆ, ನಿನಗೆ ಜೀವನದ ಮೇಲೆ ಆಸೆ ಇದ್ದರೆ ಬಂದು ಸೆರೆಯಾಗು ಅಂತ ಬ್ರಿಟಿಷ್ ಅಧಿಕಾರಿ ಹೇಳಿದ ನಂತರ ಆಜಾದ್ ಅದಕ್ಕೆ ಪ್ರತ್ಯುತ್ತರವಾಗಿ ಹೇಳ್ತಾನೆ, ನಿಮಗೆ ಜೀವನದ ಮೇಲೆ ಆಸೆ ಇದ್ದರೆ ಇಲ್ಲಿಂದ ತೊಲಗಿ ಅಂತ ಹೇಳ್ತಾರೆ, ಇಲ್ಲವಾದರೆ ನಾನು ಹೋರಾಟಕ್ಕೆ ಸಿದ್ಧವಾಗುತ್ತೇನೆ ಎಂದು ಆಜಾದ್ ನುಡಿಯುತ್ತಾನೆ.
ಸುಮಾರು 7 ಗಂಟೆಗಳ ಕಾಲ ಸತತವಾಗಿ ಒಬ್ಬನೇ ಹೋರಾಟ ಮಾಡಿ ಬ್ರಿಟಿಷರನ್ನು ಅನೇಕ ಜನರನ್ನು ಕೊಂದು ತನ್ನ ಬಂದೂಕಿನಿಂದ ಕೊಂದು ನಂತರ ಕೊನೆಯದಾಗಿ ತನ್ನ ಬಂದೂಕಿನಲ್ಲಿ ಒಂದೇ ಬುಲೆಟ್ ಉಳಿದಾಗ ಬ್ರಿಟಿಷರಿಗೆ ಹೀಗೆ ಹೇಳ್ತಾನೆ, ಈ ಒಂದು ಬುಲೆಟ್ನಿಂದ ನಿಮ್ಮ ಅಧಿಕಾರಿಯನ್ನು ಕೊಲ್ಲಬಹುದು, ಆದರೆ ಕೊಲ್ಲಿದ ನಂತರ ನನ್ನನ್ನು ನೀವು ಗಲ್ಲಿಗೇರಿಸ್ತೀರಿ. ಆದ್ದರಿಂದ ನಾನು ಕೊಲ್ಲುವುದಿಲ್ಲ. ನನ್ನ ತಲೆಗೆ ನಾನೇ ಹೊಡೆದುಕೊಂಡು ಸಾಯುವುದೇ ಮೇಲು ಎಂದು ನಾನು ಬರುವಾಗಲೂ ಸ್ವತಂತ್ರನಾಗಿ ಬಂದೆ, ಹಿಂದೆಯೂ ಸ್ವತಂತ್ರನಾಗಿದ್ದೆ, ಸಾಯುವಾಗಲೂ ಸ್ವತಂತ್ರನಾಗಿ ಸಾಯುತ್ತೇನೆ ಎಂದು ತನ್ನ ಸಾವಿನಲ್ಲೂ ಸಾರ್ಥಕತೆಯನ್ನು ಮೆರೆದಂತಹ ಆಜಾದ್ರವರು ಫೆಬ್ರವರಿ 27, 1931ರಲ್ಲಿ ಸಾವನ್ನಪ್ಪಿದರು. ಅವರ ಬಾಯಿಂದ ಬಂದಂತಹ ಕೊನೆಯ ನುಡಿ ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ ಎಂದು ಹೇಳಿದರು. ಆಜಾದ್ರವರು ಹೀಗೆ ಹಲವಾರು ರೀತಿಯಲ್ಲಿ ಹೋರಾಟಗಳನ್ನು ನಡೆಸಿ ಒಬ್ಬ ಕ್ರಾಂತಿಕಾರಿಗಳ ಧೀರ ವೀರ ಎಂದು ಎನಿಸಿಕೊಂಡರು. ವೀಕ್ಷಕರೇ, ಈಗ ನಾವು ಆಜಾದ್ರವರ ಬಗ್ಗೆ ತಿಳಿದುಕೊಂಡೆವು. ವೀಕ್ಷಣೆಗಾಗಿ ಧನ್ಯವಾದಗಳು.